ಇನ್ನು ಹಾವೇರಿ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಪಷ್ಟನೆ ನೀಡಿದ್ದಾರೆ. ನಾನು ಯಾವುದೇ ಟಿಕೆಟ್ ಆಕಾಂಕ್ಷೆ ಇಟ್ಕೊಂಡಿಲ್ಲ. ಯಾರಿಗೆ ಟಿಕೆಟ್ ನೀಡ್ತಾರೋ ಅವರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ದೆಹಲಿಯಲ್ಲಿ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಹಾವೇರಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನು ನೀಡಿರುವಂಥದ್ದು. ಹಾವೇರಿಯ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ಟಿಕೆಟ್ ಆಕಾಂಕ್ಷೆ ಇಟ್ಕೊಂಡಿಲ್ಲ. ಯಾರಿಗೆ ಟಿಕೆಟ್ ನೀಡ್ತಾರೋ ಅವರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆಯೇ ಈಗಾಗಲೇ ಹಾವೇರಿ ಗದಗ ನಾಯಕರ ಜೊತೆ ಸಭೆಗಳು ಕೂಡ ಆಗ್ತಾ ಇದ್ದಾವೆ. ಟಿಕೆಟ್ನ ಹೈಕಮಾಂಡ್ ಫೈನಲ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಚುನಾವಣೆಯ ತಯಾರಿ ದೃಷ್ಟಿಯಿಂದ ಹಲವಾರು ಸಲಹೆ ಸೂಚನೆಗಳು ಜನರಿಂದ ಪಡೆದು ನಮ್ಮ ಪ್ರಮುಖರಿಂದ ಪಡೆದು ಚುನಾವಣೆ ರಣನೀತಿಯನ್ನು ಮಾಡುವಂಥದ್ದು ಪ್ರಮುಖವಾಗಿ ಬ್ರಾಡರ್ ಆಗಿ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತೀವಿ. ಭಾಳ ಅತಿ ಉತ್ಸಾಹದಿಂದ ವಿಶ್ವಾಸದಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಈ ಬಾರಿ ಸರಿಗೆ ಹಾವೇರಿ ವಿಚಾರವಾಗಿ ಬರ್ತಾರೆ. ಅಲ್ಲಿ ಏನಂದರೆ ನಿಮ್ಮ ಹೆಸರು ಸಹಿತ ಏನಂದರೆ ಲೋಕಸಭಾ ಚುನಾವಣೆ ನಾನು ಭಾಳ ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೀನಿ. ನಾನೇನು ಅಪೇಕ್ಷಿತನೂ ಅಲ್ಲ, ಯಾರಿಗೂ ಕೇಳ್ಕೊಂಡಿಲ್ಲ. ಹೈಕಮಾಂಡು ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡೋಣ ಅಂತ ಹಾವೇರಿ ಗದಗ ಜಿಲ್ಲೆಯ ಪ್ರಮುಖರನ್ನ ಎಲ್ಲ ನಾನು ಹೇಳಿದ್ದೇನೆ. ಆ ಪ್ರಕಾರ ಕೆಲಸ ಮಾಡ್ತೀವಿ. ಹಾವೇರಿಯಲ್ಲಿ ಮತ್ತೊಮ್ಮೆ BJP ಆಯ್ಕೆ ಆಗುತ್ತೆ. ಸರಿಗೆ ಹಾವೇರಿ ವಿಚಾರವಾಗಿ ಬರ್ತಾರೆ. ಅಲ್ಲಿ ಏನಂದರೆ ನಿಮ್ಮ ಹೆಸರು ಸಹಿತ ಏನಂದರೆ ಲೋಕಸಭಾ ಚುನಾವಣೆ ನಾನು ಭಾಳ ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೀನಿ. ನಾನೇನು ಅಪೇಕ್ಷಿತನೂ ಅಲ್ಲ, ಯಾರಿಗೂ ಕೇಳ್ಕೊಂಡಿಲ್ಲ. ಹೈಕಮಾಂಡು ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡೋಣ ಅಂತ ಹಾವೇರಿ ಗದಗ ಜಿಲ್ಲೆಯ ಪ್ರಮುಖರನ್ನ ಎಲ್ಲ ನಾನು ಹೇಳಿದ್ದೇನೆ. ಆ ಪ್ರಕಾರ ಕೆಲಸ ಮಾಡ್ತೀವಿ. ಹಾವೇರಿಯಲ್ಲಿ ಮತ್ತೊಮ್ಮೆ BJP ಆಯ್ಕೆ ಆಗುತ್ತೆ. ಸರಿಗೆ ಹಾವೇರಿ ವಿಚಾರವಾಗಿ ಬರ್ತಾರೆ. ಅಲ್ಲಿ